ಯಾವುದಕ್ಕೆ ಬೆಲೆ ಕಟ್ಟಾಕ ಆಗ್ತದೆ? ಏನು ಜಗತ್ನಾಗ ಹಣ್ಣಿಗೆ ಯಾವ ಬೆಲೆ ಕಟ್ಟೋದು? ಒಂದು ತುತ್ತು ದಾನದ ಬೆಲೆ ಕಟ್ಟವ್ರೆ ಯಾರು? ಆ ಮುದುಕ ಅಂಥ ಸುಸಂಸ್ಕೃತ ಕರೆದ, ಕುಡಿಸಿದ, ಹಣ್ಣು ತಿನಿಸಿದ. ಆ ಬಳಿಕ ಕೇಳ್ದ, ನಿಮ್ಮ ಹೆಸರೇನು ಅಂದ. ಅವಾಗ ಶಂಕರ ಹೇಳಿದ್ರು, ಆಚಾರ್ಯ ಶಂಕರ ಅಂದ. ಗಾಬರಿ ಆದ ಮುದುಕ, ಕೇಳಿದ್ದೆ ನಾನು ನಿನ್ನ ಹೆಸರ. ಪರಮ ತತ್ವಜ್ಞಾನಿ, ನಿನ್ನ ಕಂಡ್ರ ಸಾಕು ಮುಕ್ತನಾಗ್ತಾನ ಮನುಷ್ಯ, ಮನಸ್ಸು ಸ್ವಸ್ಥ ಆಗ್ತದಂತ ಕೇಳಿದೇನೆ, ನನಗೂ ಒಂದಿಷ್ಟು ಉಪದೇಶ ಮಾಡು. ಅವಾಗ ಶಂಕರಂದ, ಏನು ಉಪದೇಶ ಮಾಡಬೇಕು ನಿನಗೆ ಅಂದ. ಅವಾಗ ಆತ ಹೇಳ್ತಾನ, ಏನು ಉಪದೇಶ ಮಾಡಿದರೆ ನಾನು ಪರಮ ಶಾಂತಿಯನ್ನು ಅನುಭವಿಸ್ತೇನೆ, ನನಗೆ ಆತ್ಮಜ್ಞಾನ ಆಗಬೇಕು, ಮನಸ್ಸು ಸ್ವಸ್ಥ ಆಗಬೇಕು, ಹಂಗ ಉಪದೇಶ ಮಾಡು ಅಂದ. ಆದರೆ ಉಪದೇಶ ಮಾಡಬೇಕಾದ್ರೆ ಅನೇಕ ರೀತಿ ನೀತಿಗಳು. ಅದನ್ನು ಮಾಡ್ಬೇಕಾದ್ರೆ 12 ವರ್ಷ, 20 ವರ್ಷ, 30 ವರ್ಷ ಬೇಕು. ಇಲ್ಲಿ ಕುಂತಾನ 2 ನಿಮಿಷದಾಗ ಹೇಳು ಅಂದ. ಶಂಕರ್ರಿಗೆ ದೊಡ್ಡ ಸಮಸ್ಯೆ ಹೆಂಗ ಅಂದ್ರ, ಅವ್ರು ತಿಳಿದಂದಾಗ ತಿಳಿಸಾಕ ಅದಕ್ಕೆ ಯಾಕೆ ಹೊತ್ತು ಬೇಕು ಅಂದ. ಶಂಕರ್ರಿಗೆ, ಮುದುಕ ಎಂಥ ಸ್ವಚ್ಛ ಮನಸ್ಸ, ಇದಕ್ಕಿಂತ ಸ್ವಚ್ಛ ಮನಸ್ಸಿನೆಲ್ಲಿ ಸಿಗ್ತದೆ? ಹೆಸರು ಕೇಳಲಾರ್ದೆ ಉಪಚಾರ ಮಾಡೋ ಮನಸ್ಸೇ ಅತ್ಯಂತ ಸ್ವಚ್ಛ ಮನಸ್ಸು. ಯಾವ್ದ ಮನೆಗೆ ಹೋಗಿ ಒಂದು ಬಾಗ್ಲಾ ಬಡೀರಿ ನೋಡ್ರಿ, ಜೈಲ್ದಾಗರೆ ಇರಬೇಕು, ಇಲ್ಲಿಕಂದ್ರು ಹಳ್ಳಿಗಳಲ್ಲಿ ಹಂಗಲ್ಲ. ಎಂಥ ಹೃದಯಗಳದಾವ, ಕರೀತಾರೆ, ಕೂಡಿಸ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ. ಎಲ್ಲಾದರೂ ಒಂದಿಷ್ಟು ಸಂಸ್ಕೃತಿ ಸುಂದರವಾಗಿ ಅರಳಿ ನಿಂತಿದ್ರೆ ಹಳ್ಳಿಗಳು.